ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಸ್ಪೆಷಲ್ ಡೇ, ನಮ್ಮದು 5th ವೆಡ್ಡಿಂಗ್ ಆ್ಯನಿವರ್ಸರಿ. ಕೋವಿಡ್ ಟೈಮಲ್ಲಿ 2021 ನಮ್ಮದು ಮದುವೆ ಆಗಿತ್ತು. ಇವತ್ತು ಸ್ಪೆಷಲಾಗಿ 5th ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮನೆಯಲ್ಲೇ ಕೇಕ್ ಮಾಡುವಂತ ಅಂದ್ಕೊಂಡೆ. ಹಾಗೆ ಓವನ್ ಬಳಸ್ತಾ ಇಲ್ಲ, ಮೈದಾ ಬಳಸ್ತಾ ಇಲ್ಲ. ಯಾವ ರೀತಿ ಪ್ರೆಷರ್ ಕುಕ್ಕರ್ನಲ್ಲಿ ಕೇಕ್ ಮಾಡ್ತೇನೆ ಅದನ್ನು ನಿಮಗೆ ಶೇರ್ ಮಾಡ್ತೇನೆ. ಈ ಕೋವಿಡ್ ಟೈಮಲ್ಲಿ ನಮ್ಮ ಮದುವೆ ಹೇಗಾಯಿತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಬನ್ನಿ ರೆಸಿಪಿನ ನೋಡುವ. ಇಲ್ಲಿ ನಮಗೆ 4 ಮೊಟ್ಟೆ ಬೇಕು. ಮೊಟ್ಟೆದ್ದು ಎಗ್ ವೈಟ್ ಏನಿದೆ ಅದನ್ನು ಮತ್ತು ಅದರದ್ದು ಯೆಲ್ಲೋ ಕಲರಿದ್ದು ಯೋಲ್ಕ್ ಏನಿದೆ ಅದನ್ನು ಸಪ್ರೇಟ್ ಮಾಡಬೇಕು. ಎಗ್ ವೈಟನ್ನು ಚೆನ್ನಾಗಿ ಈ ರೀತಿ ಬೀಟ್ ಮಾಡಬೇಕು. ಈ ರೀತಿ ನೊರೆ ನೊರೆಯಾಗಿ ಬಂದರೆ ಕೇಕ್ ತುಂಬಾ ಸಾಫ್ಟ್ ಆಗುತ್ತೆ. ಎಷ್ಟು ನೊರೆ ನೊರೆಯಾಗಿ ಆ ಎಗ್ ವೈಟ್ ಬೀಟ್ ಆಗುತ್ತೆ ಅಷ್ಟು ಸಾಫ್ಟ್ ಆಗುತ್ತೆ. ಇಲ್ಲಿ 5 ಟೇಬಲ್ ಸ್ಪೂನ್ನಷ್ಟು ಬೆಲ್ಲದ ಹುಡಿಯನ್ನು ಬಳಸ್ತಾ ಇದ್ದೇನೆ. ಬೆಲ್ಲ ಬೇಡ ಅಂತೇಳಿ ಆದರೆ ಸಕ್ಕರೆ ಬಳಸೋದಾದರೆ ಸಕ್ಕರೆ ಬಳಸ್ಬೋದು, ನಾನು ಸಕ್ಕರೆ ಬಳಸ್ತಾ ಇಲ್ಲ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು, ಬೆಲ್ಲ ಸರಿಯಾಗಿ ಕರಗಬೇಕು. ನಂತರ ಮೊಟ್ಟೆಯ ಹಳದಿ ಭಾಗ ಏನು ಸಪ್ರೇಟ್ ಇಟ್ಟಿದ್ವಿ ಅದನ್ನು ಹಾಕ್ತಾ ಇದ್ದೇನೆ. ಹಾಗೆ ಮೊಟ್ಟೆ ಸ್ವಲ್ಪ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ 1 ಟೀ ಸ್ಪೂನ್ನಷ್ಟು ವೆನಿಲ್ಲಾ ಫ್ಲೇವರನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್, ಹಾಗೆ ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಗಾಳಿಸಿದಂತಹ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ನಾನು ಹಾಕ್ತಾ ಇದ್ದೇನೆ. ಬೇಕಿದ್ದಲ್ಲಿ ಮೈದಾ ಬಳಸ್ಬೋದು. ಹಾಗೆ 1/4 ಗ್ಲಾಸ್ನಷ್ಟು ನಾನು ಕುಕ್ಕಿಂಗ್ ಆಯಿಲನ್ನು ಬಳಸ್ತಾ ಇದ್ದೇನೆ. ಕುಕ್ಕಿಂಗ್ ಆಯಿಲ್ ಹಾಕೋದ್ರಿಂದ ಕೇಕ್ ಸಾಫ್ಟ್ ಆಗುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು, ಗಂಟುಗಳಿರಬಾರ್ದು. ಹಾಗೆ 1/4 ಗ್ಲಾಸ್ನಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ, ಹದ ಕರೆಕ್ಟಾಗಿರಬೇಕು. ನಂತರ ನಮಗೆ ಈ ಕೇಕನ್ನು ರೆಡಿ ಮಾಡಿ ಆದ ನಂತರ ಅದಕ್ಕೆ ಡೆಕೋರೇಷನ್ಗೆ ಕ್ರೀಮ್ ಕೂಡ ರೆಡಿ ಮಾಡಲಿಕ್ಕಿದೆ. ಆ ರೆಸಿಪಿಯನ್ನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೇನೆ ಮುಂದಕ್ಕೆ. ಕೇಕ್ ಮೋಲ್ಡಿಗೆ ಈ ಬ್ಯಾಟರನ್ನು ಹಾಕ್ಕೊಳ್ಬೇಕು. ಹಾಗೆ 30 ಸೆಕೆಂಡ್ಗಳ ಕಾಲ ಕುಕ್ಕರನ್ನು ಸ್ವಲ್ಪ ಬಿಸಿ ಮಾಡಬೇಕು. ಹಾಗೆ ಮೋಲ್ಡನ್ನು ಅದರಲ್ಲಿ ಇಟ್ಟು ವಿಸಿಲ್ ಹಾಕಲಿಕ್ಕಿಲ್ಲ, ಕಡಿಮೆ ಉರಿಯಲ್ಲಿ ಬೇಯಿಸಬೇಕು. 20ರಿಂದ 30 ನಿಮಿಷ ಬೇಯಬೇಕು. ಮತ್ತೆ ಚೆಕ್ ಮಾಡುವ ಬೆಂದಿದೆ ಅಂತ. ಅಲ್ಲಿವರೆಗೆ ನಮ್ಮ ಕೋವಿಡಲ್ಲಿ ಆದಂಥ ಮದುವೆದು ಸ್ಟೋರಿ ಹೇಳ್ತೇನೆ. ಕೋವಿಡಲ್ಲಿ ಇಲ್ಲಿಂದ ವ್ಯಾಕ್ಸಿನ್ ತೊಗೊಂಡೇ ಊರಿಗೆ ಹೋಗಬೇಕು. ಎಂತೆಲ್ಲ ಸರ್ಕಸ್ ಮಾಡಿ ವ್ಯಾಕ್ಸಿನ್ ತೊಗೊಂಡ್ಬೇಕು. ಅದು ಕೂಡ ಅವಾಗ ಸ್ಲಾಟ್ ಕೂಡ ಸಿಗ್ತಿರ್ಲಿಲ್ಲಲ್ಲ, ತುಂಬ ಕಷ್ಟ ಆಯಿತು. ವ್ಯಾಕ್ಸಿನ್ ತೊಗೊಂಡು ಅಲ್ಲಿ ಹೋಗಿ ತಲುಪಿರುವಾಗ ಮತ್ತೊಂದು ಮೈಂಡಲ್ಲಿ ಟೆನ್ಷನ್, ಲಾಕ್ಡೌನ್ ಆಗುತ್ತಾ, ಇದು ಫ್ಲೈಟ್ಸ್ ಇರುತ್ತಾ, ಅಥವಾ ಅಲ್ಲಿಂದ ಮದುವೆದ್ದು ಸಂಭ್ರಮ ಮಾಡಲಿಕ್ಕೆ ಬಿಡ್ತಾರಾ, ಅದು ಕೂಡ ಗೊತ್ತಿರಲಿಲ್ಲ ನಮಗೆ. ಕ್ಯಾನ್ಸಲ್ ಆಗುತ್ತಾ ಏನೋ ಅಂತ. ಅಲ್ಲಿ ಹೋಗಿ ತಲುಪಿದ ನಂತರ ಫಂಕ್ಷನಿಗೆ ಒಂದು 100 ಮಂದಿಯನ್ನು ಬಿಡ್ತಿದ್ರು. ಫುಲ್ ಫಂಕ್ಷನ್ ಎಲ್ಲ ಚೆನ್ನಾಗಿ ಆಯಿತು. 18 ತಾರೀಕಿಗೆ ಫಂಕ್ಷನ್ ಆದಮೇಲೆ 19 ತಾರೀಕಿಗೆ ಸೆಕೆಂಡ್ ಲಾಕ್ಡೌನ್. ನಮ್ಮ ಫಂಕ್ಷನ್ ಆಗಿ ನೆಕ್ಸ್ಟ್ ಡೇನೇ ಲಾಕ್ಡೌನ್. 10 ಮಂದಿ ಮಾತ್ರ ಬಿಡ್ತಿದ್ರು ಮದುವೆಗೆ ಹೋಗಲಿಕ್ಕೆ. ದೇವರ ದಯೆ, ನಮ್ಮ ಹೆತ್ತವರ ಆಶೀರ್ವಾದ ಏನು, ನಾವು ಯೋಚಿಸಿದೆಲ್ಲ ತುಂಬ ಚೆನ್ನಾಗಿ ಆಗೋಯಿತು. ನಂತರ ವಾಪಸ್ ಬರಬೇಕಲ್ಲ, ವಾಪಸ್ ಬರಲಿಕ್ಕೆ ನಮ್ಮ ಫ್ರೆಂಡ್ ಒಬ್ಬರು ಕಾಲ್ ಮಾಡಿ ಹೇಳಿದರು, ನೀವು ಮದುವೆ ಎಲ್ಲ ಆಯಿತು, ಸಂಭ್ರಮ ಎಲ್ಲ ಆಯಿತು, ಇನ್ನು ಅಲ್ಲಿ ನಿಂತರೆ ಜೀವನದ್ದು ಕೂಡ ನೋಡಬೇಕಲ್ಲ, ಕೆಲಸನೂ ಬೇಕು. ಕೆಲವು ಕಡೆ ಫ್ಲೈಟ್ಸ್ ಇರಲಿಲ್ಲ, ಸ್ಟಾಪ್ ಆಯಿತು. ಆಗ ನೀವು ಆದಷ್ಟು ಪ್ರೀಪೋನ್ ಮಾಡಿದರೆ ಒಳ್ಳೇದು ಹೇಳಿದ್ದು. ಏಪ್ರಿಲ್ 30ಕ್ಕೆ ಬರಲಿಕ್ಕಿತ್ತು. ಆಯಿತು, ಪ್ರೀಪೋನ್ ಮಾಡುವ ಅಂತೇಳಿ 24ಕ್ಕೆ ಮಾಡಿದ್ವಿ. ಪ್ರೀಪೋನ್ ಮಾಡಿ ಮನೆಗೆ ಬರ್ತೇವೆ, ನ್ಯೂಸು ಇನ್ನೂ ಇಲ್ಲ ಫ್ಲೈಟ್ಸ್ ಅಂತ ಹೇಳಿ. ಆಮೇಲೆ ಎಂತ ಮಾಡೋದು, ನಮ್ಮ ಡೇಟ್ ಇದ್ದು ಫ್ಲೈಟ್ ಇದೆ ಅಂತ ಗೊತ್ತಿರಲಿಲ್ಲ ನಮಗೆ. ಚೆಕ್ ಮಾಡುವಾಗ 25th 12 o'clock ಫ್ಲೈಟ್ ಇಲ್ಲ. ಹಬ್ಬ ಅಂತಾಯಿತು. ತುಂಬ ಮಂದಿಗೆ ಕಷ್ಟ ಆಗಿದೆ ಕೋವಿಡಲ್ಲಿ. ಇವಾಗ ಇನ್ನೊಂದು ಪ್ರಾಬ್ಲಮ್ ಇದೆ, ನಾವೆಲ್ಲ ಇದನ್ನು ಕೂಡ ದಾಟಿ ಮೇಲೆ ಬರ್ತೇವೆ. ಆದಷ್ಟು ಬೇಗ ಸರಿ ಹೋಗುತ್ತೆ ಎಲ್ಲವೂ. ಇವಾಗ ಕೇಕ್ ಡೆಕೋರೇಷನ್ಗೆ ಕ್ರೀಮ್ ಮಾಡೋದು ಹೇಗಂತ ತೋರಿಸ್ತೇನೆ. ಇಲ್ಲಿ ನಾನು ಒಂದು ಬೌಲನ್ನು ಫ್ರೀಝರ್ನಲ್ಲಿ 4 ಗಂಟೆ ಇಟ್ಟಿದ್ದೆ. ಅದಕ್ಕೆ ರೂಮ್ ಟೆಂಪ್ರೇಚರ್ನಲ್ಲಿರುವಂತಹ ಬೆಣ್ಣೆಯನ್ನು ಹಾಕ್ತಾ ಇದ್ದೇನೆ, ಬಟರ್. ಹಾಗೆ ಐಸಿಂಗ್ ಶುಗರ್ ಅಂತ ಸಿಗುತ್ತೆ, ಪೌಡರ್ ಶುಗರ್. ಇದು ಕೇಕಿಗೋಸ್ಕರನೇ ಬಳಸ್ತಾರೆ. ಈ ಬಟರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಈ ಪೌಡರ್ ಶುಗರ್, ಐಸಿಂಗ್ ಶುಗರ್ ಏನಿದೆ 2 ಕಪ್ನಷ್ಟು ಬಳಸ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಸ್ವಲ್ಪ ವೆನಿಲಾ ಫ್ಲೇವರ್ ಸೇರಿಸಿ ಚೆನ್ನಾಗಿ ಇದನ್ನು ಕ್ರೀಮ್ ಥರ ಕ್ರೀಮಿ ಟೆಕ್ಸ್ಚರ್ ಬರುವ ತನಕ ಮಿಕ್ಸ್ ಮಾಡಿಕೊಳ್ಬೇಕು. ಬೀಟರ್
ಎಲೆಕ್ಟ್ರಾನಿಕ್ ಇದ್ದರೆ ಎಲೆಕ್ಟ್ರಾನಿಕ್ ಬಳಸಿ, ಇಲ್ಲದಿದ್ದರೆ ಈ ರೀತಿ ಕೈಯಲ್ಲಿ ಬೀಟ್ ಮಾಡುವಂಥದ್ದು ಸಿಗುತ್ತೆ, ಅದನ್ನು ಬಳಸ್ಬೋದು. ಈಗ ಕ್ರೀಮ್ ರೆಡಿ ಆಯಿತು, ನಂದು ಟೆಕ್ಸ್ಚರ್ ಕರೆಕ್ಟ್ ಇತ್ತು. ಇವಾಗ ಕೇಕ್ ಕೂಡ ರೆಡಿಯಾಗಿದೆ. ಇದನ್ನು ಕುಕ್ಕರಿಂದ ತೆಗೆದು ಬಿಡ್ತಾ ಇದ್ದೇನೆ. ಇವಾಗ ಗಟ್ಟಿ ಇರುವಂತಹ ಪಾರ್ಟ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ತೇನೆ. ಮತ್ತು ನಮಗೆ ಶೇಪ್ ಕೂಡ ಬೇಕು ಕೇಕಿಗೋಸ್ಕರ. ಕ್ರೀಮ್ ಹಚ್ಚಬೇಕಾದ್ರೆ ಈ ಔಟರ್ ಲೇಯರ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಕೇಕಿಗೆ ಕ್ರೀಮ್ ಹಿಡಿಯಲ್ಲ. ಈ ರೀತಿ 2 ಪಾರ್ಟ್ ಆಗಿ ಇದನ್ನು ಕಟ್ ಮಾಡ್ಕೊಳ್ತೇನೆ. ಕೇಕ್ ಅಂತೂ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಇದು ಬ್ರೌನ್ ಕಲರ್ ಬಂದಿದೆ ಯಾಕಂತ ಹೇಳಿದರೆ ನಾನು ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಬಳಸಿದ್ದೇನೆ. ವೈಟ್ ಕಲರ್ ಬೇಕಿದ್ದರೆ ಸಕ್ಕರೆ ಮತ್ತು ಮೈದಾವನ್ನು ಬಳಸ್ಬೋದು. ಇಲ್ಲಿ ಇವಾಗ ಕ್ರೀಮನ್ನು ಹಚ್ತಾ ಇದ್ದೇನೆ ಒಂದು ಲೇಯರ್ಗೆ. ಗಾರ್ನಿಷ್ಗೋಸ್ಕರ ನಾನು ನಟ್ಸ್ ಪೌಡರ್ ತೊಗೊಂಡಿದ್ದೇನೆ, ಬಾದಾಮ್ ಮತ್ತು ವಾಲ್ನಟ್, ಹಾಗೆ ಮ್ಯಾಂಗೋ ಮತ್ತು ಸ್ಟ್ರಾಬೆರೀಸ್ ತೊಗೊಂಡಿದ್ದೇನೆ. ಫಸ್ಟ್ ಲೇಯರಿಗೆ ಇದನ್ನೆಲ್ಲ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ನಟ್ಸ್ ಪೌಡರ್ ಹಾಕಿಬಿಟ್ಟು ಇನ್ನೊಂದು ಲೇಯರನ್ನು ಇಡ್ತಾ ಇದ್ದೇನೆ. ಇದಕ್ಕೂ ಇವಾಗ ಫುಲ್ ಕ್ರೀಮ್ ಹಚ್ಚಬೇಕು. ನಿಮಗೆ ಕ್ರೀಮ್ ಬೇಡ ಅಂತ ಹೇಳಿ ಆದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹೀಗೆ ನಾರ್ಮಲಿ ತಿನ್ನೋದಾದರೆ ಕ್ರೀಮ್ ಬೇಕಂತಿರಲ್ಲ. ಕ್ರೀಮ್ ಹಚ್ಚುವಾಗ ತಿರುಗಿಸುವ ಸ್ಟ್ಯಾಂಡ್ ಇರುತ್ತೆ ಕೇಕಿದ್ದು, ಅದು ನನ್ನ ಹತ್ರ ಇಲ್ಲ. ಅದರ ಬದಲಿಗೆ ನಾನು ಪ್ಲೇಟ್ ಇಟ್ಟಿದ್ದೇನೆ. ಹೀಗೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಕ್ರೀಮ್ ಹಾಕುವಂಥದ್ದು, ಅಂಥದ್ದು ಕೂಡ ಬಳಸ್ಬೋದು. ನೋಡಿ ಇವಾಗ ಕ್ರೀಮ್ ಹಚ್ಚಿ ಆಯಿತು ಕೇಕಿಗೆ. ಇವಾಗ ಸ್ವಲ್ಪ ನಟ್ಸ್ ಪೌಡರನ್ನು ಹೊರಗಿಂದ ಸ್ಪ್ರೆಡ್ ಮಾಡ್ಕೊಳ್ತೇನೆ. ಹಾಗೆ ಈ ಸ್ಟ್ರಾಬೆರೀಸ್ ಮತ್ತು ಮ್ಯಾಂಗೋ ಇದರಿಂದ ಅಲಂಕರಿಸ್ತೇನೆ. ಹೇಗಾಗಿದೆ ಕೇಕ್? ವೆಡ್ಡಿಂಗ್ ಆ್ಯನಿವರ್ಸರಿ ಕೇಕ್ ಅಲ್ಲ, ಅದಕ್ಕೋಸ್ಕರ ಸ್ಟ್ರಾಬೆರಿಯಲ್ಲಿ ಹಾರ್ಟ್ ಬಿಡಿಸಿದ್ದೇನೆ. 2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಇಡ್ತೇನೆ. ಫ್ರಿಜ್ಜಲ್ಲಿ ಓಪನ್ ಆಗಿ ಇಡಬಾರ್ದು, ಡ್ರೈ ಆಗುತ್ತೆ. ಕ್ಲೋಸ್ ಮಾಡಿ ಇಡಬೇಕು ಯಾವುದಾದ್ರೂ ಪಾತ್ರೆಯಲ್ಲಿ. ನಮ್ಮ ಮಗಳ ಜೊತೆ ನಾವು ಆ್ಯನಿವರ್ಸರಿ ಕೇಕ್ ಕಟ್ ಮಾಡಿದ್ವಿ, ಸೆಲೆಬ್ರೇಟ್ ಮಾಡಿದ್ವಿ. ಮನೆಯಲ್ಲೇ ಮಾಡಿದ ಕೇಕ್ ತುಂಬಾ ಚೆನ್ನಾಗಿತ್ತು. ಹೇಗೆ ಲೇಯರ್ ಎಲ್ಲ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಮನೆಯಲ್ಲಂತೂ ಯಜಮಾನರಿಗೆ ಮಗಳಿಗೆ ತುಂಬಾ ಇಷ್ಟ ಆಯಿತು. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿಯವರೆಗೂ ಬಾಯ್. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.